dear students, welcome back to Accountancy Easy Learn. ಈ ಹಿಂದಿನ ವಿಡಿಯೋದಲ್ಲಿ ನಾನು ಫಸ್ಟ್ PUC ಅಕೌಂಟೆನ್ಸಿ ಮಿಡ್ ಟರ್ಮಿನ ಒಂದು ಪ್ಯಾಟರ್ನ್ ಇರ್ಬೋದು, ಸಿಲೆಬಸ್ ಇರ್ಬೋದು, ಹಾಗೆ ಇಂಪಾರ್ಟೆಂಟ್ 6 and 12 ಮಾರ್ಕ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಷನ್ ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿ ಮಿಡ್ ಟರ್ಮ್ ರಿಲೇಟೆಡ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಪ್ಯಾಟರ್ನ್, ಸಿಲೆಬಸ್ ಹಾಗೆಯೇ ಇಂಪಾರ್ಟೆಂಟ್ 6 ಮತ್ತು 12 ಮಾರ್ಕ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಷನ್ ಮಾಡೋಣ. ಆ್ಯಂಡ್ ಬಿಫೋರ್ ದ್ಯಾಟ್ ಒಂದು ಕ್ಲಾರಿಫಿಕೇಷನನ್ನು ಕೊಡಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ PU ಬೋರ್ಡಿಂದ ಮಾಡೆಲ್ ಕ್ವಶನ್ ಪೇಪರ್ಸ್ ಮತ್ತು 3 ಬ್ಲೂ ಪ್ರಿಂಟ್ಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ಸೊ ಇದ್ರ ಮೇಲೆ ಕೂಡ ನಾನು ಮುಂದಿನ ದಿನಗಳಲ್ಲಿ ವಿಡಿಯೋಸನ್ನು ಮಾಡ್ತೀನಿ. ಬಟ್ ನೀವೊಂದು ತಿಳ್ಕೊಂಡಿರಿ, ಲಾಸ್ಟ್ ಇಯರಿಂದ ಈ ವರ್ಷಕ್ಕೆ ಏನೇನೂ ಚೇಂಜಸ್ ಆಗಿಲ್ಲ ಅಕೌಂಟೆನ್ಸಿಲಿ. ಸೊ ನಮ್ಮ ಅಕೌಂಟೆನ್ಸಿ ಸಿಲೆಬಸ್ ಇರ್ಬೋದು ಅಥವಾ ಇಂಪಾರ್ಟೆಂಟ್ ಟಾಪಿಕ್ಸ್ ಇರ್ಬೋದು, ಇದೆಲ್ಲ ವರ್ಷದಿಂದ ವರ್ಷಕ್ಕೆ ಚೇಂಜಸ್ ಆಗೋದಿಲ್ಲ. ಹಾಗಾಗಿ ಈ ಹಿಂದೆ ಮಾಡಿರುವಂಥ ಎಲ್ಲ ವಿಡಿಯೋಸ್ಗಳು ಕೂಡ ಯಾವ್ಯಾವ ಟಾಪಿಕ್ ಮೇಲೆ ಮಾಡಿದ್ದೀನಲ್ಲ, ಸೊ ಅದೆಲ್ಲ ಟಾಪಿಕ್ಗಳ ಮೇಲಿನ ವಿಡಿಯೋ ಕೂಡ ಈ ವರ್ಷ ಕೂಡ ಅಪ್ಲೈ ಆಗುವಂಥದ್ದೇ. ಹಾಗಾಗಿ ನೀವು ಯಾವುದೇ ಡೌಟ್ ಇಲ್ಲದೇ ಲಾಸ್ಟ್ ಇಯರ್ ಮಿಡ್ ಟರ್ಮ್ ವಿಡಿಯೋಸ್ಗಳನ್ನು, ರಿವಿಷನ್ಗಳನ್ನು ಅಥವಾ ಲಾಸ್ಟ್ ಇಯರ್ಲಿ ಹೇಳಿದ್ದಂಥ ಇಂಪಾರ್ಟೆಂಟ್ ವಿಡಿಯೋಸ್ಗಳನ್ನ ಈ ವರ್ಷ ಕೂಡ ರೆಫರ್ ಮಾಡ್ಬೋದು. ನಿಮಗೆ ಗೊತ್ತಿರಲಿ, ಮಿಡ್ ಟರ್ಮ್ ಅಲ್ಲಿ ಆ್ಯನ್ಯುವಲ್ ಪ್ಯಾಟರ್ನ್ ಹೇಗಿರುತ್ತೋ ಅದೇ ರೀತಿಯಾಗಿ ಕ್ವಶನ್ಸ್ಗಳು ಬರುತ್ತೆ. ಎಸ್ಪೆಷಲಿ ಅಕೌಂಟೆನ್ಸಿಲಿ ಕೆಲವೊಂದಷ್ಟು ಕ್ವಶನ್ಗಳು 6 ಮಾರ್ಕಿಗೆ ಇಂಪಾರ್ಟೆಂಟ್, 12 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಅಂತ ಹೇಳಿರ್ತಾರೆ. ಅಂದರೆ ನೀವು ಮಾಡೆಲ್ ಕ್ವಶನ್ ಪೇಪರ್ನ ಬ್ಲೂ ಪ್ರಿಂಟ್ಗಳನ್ನು ನೋಡಿದರೆ ಗೊತ್ತಾಗಿರುತ್ತೆ ನಿಮಗೆ. ಸೊ ಅದರಲ್ಲಿ ಇಂತಿಂಥ ಟಾಪಿಕ್ಗಳಿಂದನೇ 6 ಮಾರ್ಕ್ ಕೇಳಬೇಕು, ಇಂತಿಂಥ ಟಾಪಿಕ್ಗಳಿಂದನೇ 12 ಮಾರ್ಕ್ಸ್ ಕೇಳಬೇಕು ಅನ್ನೋದನ್ನು ಅವರು ಡಿಸೈಡ್ ಮಾಡಿರ್ತಾರೆ. ಸೊ ಅಷ್ಟೇ ಟಾಪಿಕ್ಗಳಿಂದ ಕ್ವಶನ್ಸ್ ಬರೋದು. ಸೊ ಅದೇ ಪ್ಯಾಟರ್ನನ್ನು ಮಿಡ್ ಟರ್ಮಿಗೆ ಕೂಡ ಅಪ್ಲೈ ಮಾಡ್ತಾರೆ ಅವರು. ಹಾಗಾಗಿ ಮಿಡ್ ಟರ್ಮಲ್ಲಿ ಏನು 6 ಮಾರ್ಕ್ ಮತ್ತು 12 ಮಾರ್ಕ್ಸಿಗೆ ಕೇಳ್ತಾರಲ್ಲ ಕ್ವಶನ್ಸ್, ಅದು ಆ್ಯನ್ಯುವಲ್ ಎಕ್ಸಾಮಲ್ಲಿ ಯಾವುದೆಲ್ಲ ಬರುತ್ತೋ ಅದೇ ಇರುತ್ತೆ. ಹಾಗಾಗಿ ನೀವು ಯಾವುದೇ ವರಿ ಮಾಡ್ದೇ ಲಾಸ್ಟ್ ಇಯರ್ ವಿಡಿಯೋಸ್ಗಳನ್ನು ನೋಡಿ ಕೂಡ ಇದನ್ನು ಕಲಿಬೋದು. ಆ್ಯಂಡ್ ಆಲ್ರೆಡಿ ನಮ್ಮ ಚಾನಲಲ್ಲಿ ಆಲ್ಮೋಸ್ಟ್ ಎಲ್ಲ ಸೆಕೆಂಡ್ PU ಟಾಪಿಕ್ ಮೇಲೆ ವಿಡಿಯೋಸ್ ಅವೈಲೇಬಲ್ ಇದೆ. ಅದೆಲ್ಲ ವಿಡಿಯೋಸ್ಗಳು ಈ ವರ್ಷ ಕೂಡ ಅಪ್ಲೈ ಆಗುವಂಥದ್ದೇ. ಸೊ ಕೆಳಗಡೆ ಕಾಣ್ತಾ ಇರುವಂಥ ಚಾನಲ್ ನೇಮ್ ಕ್ಲಿಕ್ ಮಾಡಿ ನೀವು ನಮ್ಮ ಚಾನಲನ್ನು ವಿಸಿಟ್ ಮಾಡಿದ್ರೆ ಅಲ್ಲಿ ನಿಮಗೆ ಪ್ಲೇಲಿಸ್ಟ್ ಸೆಕ್ಷನಲ್ಲಿ ಚಾಪ್ಟರ್ ವೈಸ್ ಪ್ಲೇಲಿಸ್ಟ್ ಕೂಡ ಸಿಗುತ್ತೆ. ಆ್ಯಂಡ್ ಚಾಪ್ಟರ್ ವೈಸ್ ಅಲಾಟ್ಮೆಂಟ್ ಆಫ್ ಮಾರ್ಕ್ಸ್ ಇದೆಯಲ್ಲ, ಮಿಡ್ ಟರ್ಮಿಗೆ ಇರೋದಿಲ್ಲ ಅದು, ಬಟ್ ಆ್ಯನ್ಯುವಲ್ ಎಕ್ಸಾಮಿಗೆ ಇರುತ್ತೆ. ಅದನ್ನು PU ಬೋರ್ಡ್ ಅವರು 3 ಬ್ಲೂ ಪ್ರಿಂಟ್ ಆಗಿ ಬಿಟ್ಟಿದ್ದಾರಲ್ಲ, ಅದರಲ್ಲಿ ಎಲ್ಲೂ ಕೂಡ ಚಾಪ್ಟರ್ ವೈಸ್ ಅಲಾಟ್ಮೆಂಟ್ ಆಫ್ ಮಾರ್ಕ್ಸ್ ಚೇಂಜಸ್ ಇಲ್ಲ ನಮ್ಮ ಅಕೌಂಟೆನ್ಸಿಲಿ. ಸೊ 3 ಬ್ಲೂ ಪ್ರಿಂಟಲ್ಲಿ ಚಾಪ್ಟರ್ ವೈಸ್ ಅಲಾಟ್ಮೆಂಟ್ ಸೇಮ್ ಇದೆ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಸೇಮ್ ಇದೆ. ಹಾಗಾಗಿ ಅದ್ರ ಮೇಲೆ ಕೂಡ ನಾನು ಮುಂದಿನ ದಿನದಲ್ಲಿ ವಿಡಿಯೋಸ್ ಮಾಡ್ತೀನಿ. ಅಷ್ಟರೊಳಗಾಗಿ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದೆ, ನೀವು ಲಾಸ್ಟ್ ಇಯರ್ ಬ್ಲೂ ಪ್ರಿಂಟನ್ನು ರೆಫರ್ ಮಾಡ್ಬೋದು. ಓಕೆನಾ? ಸೊ ತಡ ಮಾಡ್ದೇನೆ ಇವತ್ತಿನ ಸೆಷನನ್ನು ಶುರು ಮಾಡೋಣ. ಮೊದಲಿಗೆ ನಾನು ಪ್ಯಾಟರ್ನ್ ಬಗ್ಗೆ ಹೇಳ್ತೀನಿ. ಸೊ ಪ್ಯಾಟರ್ನ್ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ, ಸೆಕೆಂಡ್ PU ಇರೋದ್ರಿಂದ. ಲಾಸ್ಟ್ ಇಯರಲ್ಲಿ ನೀವು ಯಾವ ಪ್ಯಾಟರ್ನಲ್ಲಿ ಆ್ಯನ್ಯುವಲ್ ಎಕ್ಸಾಮ್ ಬರೆದಿದ್ರಿ ಸೇಮ್ ಪ್ಯಾಟರ್ನ್ ಇರುತ್ತೆ. ಆ್ಯಂಡ್ ನಿಮ್ಮ ಫಸ್ಟ್ ಟೆಸ್ಟಲ್ಲಿ ಯಾವ ರೀತಿಯಾಗಿ ಬರೆದಿದ್ರೋ ಅದೇ ಪ್ಯಾಟರ್ನ್ ಇರುತ್ತೆ. ಬಟ್ ಅದು 40 ಮಾರ್ಕ್ಸಿಗೆ ಇರ್ತಿತ್ತು, ಇವಾಗ 80 ಮಾರ್ಕ್ಸಿಗಿರುತ್ತೆ, ಅಂದರೆ ಆ್ಯನ್ಯುವಲ್ ಎಕ್ಸಾಮ್ ಪ್ಯಾಟರ್ನಲ್ಲಿ. ಸೊ 1 ಮಾರ್ಕಿನ 20 ಕ್ವಶನ್ಸ್ ಇರುತ್ತೆ, ಆಲ್ ಕಂಪಲ್ಸರಿ. 20 ಕ್ವಶನನ್ನು ಕಂಪಲ್ಸರಿಯಾಗಿ ನೀವು ಅಟೆಂಡ್ ಮಾಡಲೇಬೇಕು. ಸೊ ನಮ್ಮ ಅಕೌಂಟೆನ್ಸಿಲಿ ಈ ಒಂದು ಸೆಕ್ಷನ್ ಏನಿದೆ, ಇದು ಸ್ವಲ್ಪ ಫೋಕಸ್ ಜಾಸ್ತಿ ಮಾಡಬೇಕಾಗಿದ್ದಂಥದ್ದು. ಎಸ್ಪೆಷಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡೋರಿಗೆ ಮಾರ್ಕ್ಸ್ ಹೋಗೋದೇ ಈ ಸೆಕ್ಷನಲ್ಲಿ. ಉಳಿದೆಲ್ಲ ಸೆಕ್ಷನ್ ತುಂಬ ಈಸಿಯಾಗಿರುತ್ತೆ. ಬಟ್ 1 and 2 ಮಾರ್ಕ್ಸಲ್ಲಿ ಯಾವುದೇ ಕ್ವಶನ್ಗಳನ್ನು ಕೇಳ್ಬೋದು. ಅದರಲ್ಲಿ 2 ಮಾರ್ಕ್ಸ್ ಆದರೆ ಸ್ವಲ್ಪ ಚಾಯ್ಸಸ್ ಆದರೂ ಇರುತ್ತೆ. ಆದರೆ 1 ಮಾರ್ಕಲ್ಲಿ ಚಾಯ್ಸ್ ಕೂಡ ಇಲ್ಲದೆ ಇರೋದ್ರಿಂದ ನೀವು ಕಂಪಲ್ಸರಿಯಾಗಿ ಇದನ್ನು ಎಲ್ಲ ಚಾಪ್ಟರಿಂದ ಇನ್ ಡೀಟೇಲ್ ಆಗಿ ಓದ್ಕೊಂಡ್ರೆ ಮಾತ್ರ ಅಟೆಂಡ್ ಮಾಡ್ಬೋದು. ಹಾಗಾಗಿ ಸ್ವಲ್ಪ ಇದನ್ನು ಫೋಕಸ್ ಮಾಡಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಈ 20 ಕ್ವಶನ್ಸ್ 4 ಸಬ್ಸೆಕ್ಷನ್ ಆಗಿ ಡಿವೈಡ್ ಆಗಿರುತ್ತೆ. 5 ಕ್ವಶನ್ಗಳು ಮಲ್ಟಿಪಲ್ ಚಾಯ್ಸ್, 5 ಕ್ವಶನ್ಗಳು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್, ಹಾಗೆ ಇನ್ನು 5 ಕ್ವಶನ್ಗಳು ಮ್ಯಾಚ್ ದಿ ಫಾಲೋಯಿಂಗ್ ಇರುತ್ತೆ. ಅದೇ ರೀತಿ ಲಾಸ್ಟ್ 5 ಕ್ವಶನ್ಸ್ 1 ಸೆಂಟೆನ್ಸಲ್ಲಿ ಬರೆಯುವಂಥ ಕ್ವಶನ್ಸ್ಗಳನ್ನು ಕೇಳಿರ್ತಾರೆ. ಟೋಟಲ್ ಆಗಿ 20 ಕ್ವಶನ್ಸ್, 20 ಮಾರ್ಕ್ಸ್. ಇನ್ನು 2 ಮಾರ್ಕ್ಸ್ ಸೆಕ್ಷನಲ್ಲಿ 5 ಕ್ವಶನ್ಗಳನ್ನು ಕೇಳ್ತಾರೆ. ಯಾವುದೇ 3ಕ್ಕೆ ನೀವು ಆನ್ಸರ್ ಮಾಡಬೇಕು. ಸೊ 2 ನಿಮಗೆ ಚಾಯ್ಸ್ ಸಿಗಿರುತ್ತೆ, ಹಾಗಾಗಿ ತೊಂದರೆ ಇಲ್ಲ. ಇಲ್ಲಿ ಯಾವುದೇ ಡೆಫಿನೇಷನ್ ಇರ್ಬೋದು ಅಥವಾ ಮೀನಿಂಗ್ ಇರ್ಬೋದು, ಅಥವಾ ಯಾವುದಾದ್ರು ಪಾಯಿಂಟ್ ವೈಸ್ ಅಂದರೆ ಟೈಪ್ಸ್ ಇರ್ಬೋದು, ಅಥವಾ ಆಬ್ಜೆಕ್ಟಿವ್ಸ್, ನೇಚರ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್, ಈ ಥರದ ಪಾಯಿಂಟ್ ವೈಸ್ ಕ್ವಶನ್ಗಳನ್ನು ಇಲ್ಲಿ ಕೇಳ್ತಾರೆ. ಅಥವಾ ಜರ್ನಲ್ ಎಂಟ್ರಿ ಕೇಳ್ಬೋದು, ಅಥವಾ ರೇಷಿಯೋ ಕ್ಯಾಲ್ಕುಲೇಷನ್ಸ್ ಏನಿರುತ್ತೆ, ಸ್ಮಾಲ್ ಕ್ಯಾಲ್ಕುಲೇಷನ್ಸ್, ಆ ಥರದ್ದನ್ನು ಕೇಳ್ಬೋದು. ಇಲ್ಲಿ 5ರಲ್ಲಿ ಯಾವುದಾದ್ರೂ 3ಕ್ಕೆ ನೀವು ಆನ್ಸರ್ ಮಾಡಬೇಕು. ಟೋಟಲ್ ಆಗಿ 2 ಮಾರ್ಕ್ಸು, 3 ಕ್ವಶನ್ಗೆ 6 ಮಾರ್ಕ್ಸ್ ಆಗುತ್ತೆ. ನೆಕ್ಸ್ಟ್ 6 ಮಾರ್ಕಿನ ಕ್ವಶನ್ಸಲ್ಲಿ 5 ಕ್ವಶನ್ ಕೇಳ್ತಾರೆ. ಯಾವುದೇ 3ಕ್ಕೆ ನೀವು ಆನ್ಸರ್ ಮಾಡಬೇಕು. 2 ಚಾಯ್ಸ್ ಇರುತ್ತೆ. ಮುಂದೆ ನೋಡೋಣ ಯಾವ್ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ಇದೆ, ಯಾವ್ಯಾವ ಟಾಪಿಕ್ಕಿಂದ ಕೇಳ್ತಾರೆ ಅನ್ನೋದನ್ನು. ಸೊ 3ಕ್ಕೆ 6 ಮಾರ್ಕ್ಸ್ ಅಂತ 18 ಮಾರ್ಕ್ಸ್ ಆಗುತ್ತೆ. ನೆಕ್ಸ್ಟ್ 12 ಮಾರ್ಕ್ಸ್ ಸೆಕ್ಷನಲ್ಲಿ 6 ಕ್ವಶನ್ ಕೇಳ್ತಾರೆ. ಯಾವುದೇ 3ಕ್ಕೆ ನೀವು ಆನ್ಸರ್ ಮಾಡಬೇಕು. ಅಂದರೆ 3 ಫಾರ್ ಚಾಯ್ಸ್ ಆರಾಮಾಗಿ ಅಟೆಂಡ್ ಮಾಡ್ಬೋದು. ಟೋಟಲ್ ಆಗಿ 36 ಮಾರ್ಕ್ಸ್ ಅಲಾಟ್ ಆಗಿದೆ. ಟೋಟಲ್ ಆಗಿ 4 ಸೆಕ್ಷನ್ನ ಸೇರಿಸಿದ್ರೆ 80 ಮಾರ್ಕ್ಸ್ ಆಗುತ್ತೆ. ಆ್ಯಂಡ್ ಸಿಲೆಬಸ್ಸನ್ನು ನೋಡೋದಿದ್ರೆ ಮೊದಲ 5 ಚಾಪ್ಟರ್ ನಿಮಗೆ ಸಿಲೆಬಸ್ಗೆ ಇದೆ. ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಸೇಮ್ ಸಿಲೆಬಸ್ ಇರುತ್ತೆ. ಕೆಲವೊಂದು ಡಿಸ್ಟ್ರಿಕ್ಟಲ್ಲಿ ಹೆಚ್ಚು ಕಡಿಮೆ ಮಾಡಿರ್ಬೋದು, ಅಂದರೆ ಇನ್ನೊಂದು ಎಡಿಷನ್ ಮಾಡಿರ್ಬೋದು ಅಥವಾ ಲಾಸ್ಟ್ ಚಾಪ್ಟರ್ನ ಬಿಟ್ಟಿರ್ಬೋದು. ಬಟ್ ಆಲ್ಮೋಸ್ಟ್ ಆಲ್ ಡಿಸ್ಟ್ರಿಕ್ಟಲ್ಲಿ ಇದೇ ಒಂದು ಸಿಲೆಬಸ್ ಪ್ಯಾಟರ್ನನ್ನು ಫಾಲೋ ಮಾಡಿರ್ತಾರೆ.
ಒಂದು ವೇಳೆ ನಿಮಗೆ ಇದೆಲ್ಲ ಸಿಲೆಬಸ್ ಆಗಿಲ್ಲ ಅಂದರೂ ಏನೂ ಚಿಂತೆ ಇಲ್ಲ, ಚಾಯ್ಸ್ ಸಿಗಿರುತ್ತೆ. ಹಾಗಾಗಿ ನೀವು ಅದನ್ನು ಚಾಯ್ಸ್ ಸಿಗ್ಬಿಟ್ಟು ಉಳಿದಿದ್ದನ್ನು ಅಟೆಂಡ್ ಮಾಡ್ಬೋದು. ಓಕೆನಾ. ಸೊ ಫಸ್ಟ್ ಚಾಪ್ಟರ್ ಫಂಡಮೆಂಟಲ್ ಆಫ್ ಪಾರ್ಟ್ನರ್ಶಿಪ್, ಸೆಕೆಂಡ್ ಚಾಪ್ಟರ್ ಅಡ್ಮಿಷನ್ ಆಫ್ ಪಾರ್ಟ್ನರ್, ರಿಟೈರ್ಮೆಂಟ್ ಆ್ಯಂಡ್ ಡೆತ್ ಆಫ್ ಪಾರ್ಟ್ನರ್ ಥರ್ಡ್ ಚಾಪ್ಟರ್, ಆ್ಯಂಡ್ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಫೋರ್ತ್ ಚಾಪ್ಟರ್, ಹಾಗೆ ಫಿಫ್ತ್ ಚಾಪ್ಟರ್ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್ ಬುಕ್ 2ದಲ್ಲಿ. ಸೊ ಇದಿಷ್ಟು ಮಿಡ್ ಟರ್ಮ್ ಸಿಲೆಬಸ್ಗೆ ಇರುವಂಥ ಚಾಪ್ಟರ್ಗಳು. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ 6 ಮಾರ್ಕ್ ಕ್ವಶನ್ಸ್ಗಳು ಯಾವ್ಯಾವುದು ಅನ್ನೋದನ್ನು ಲಿಸ್ಟನ್ನು ನಾನು ಇಲ್ಲಿ ಮಾಡ್ಕೊಂಡು ಬಂದಿದ್ದೀನಿ. ಆಗಲೇ ಹೇಳಿದಾಗೆ ನಮ್ಮ ಅಕೌಂಟೆನ್ಸಿಲಿ ಇಂಪಾರ್ಟೆಂಟ್ 6 ಮಾರ್ಕ್ ಅಂದರೆ ಇದಿಷ್ಟೇ ಟಾಪಿಕ್ಕಿಂದ ಕೇಳಬೇಕು ಅಂತ ಆಲ್ರೆಡಿ ಡಿಸೈಡ್ ಆಗಿರುತ್ತೆ. ಹಾಗೆ 12 ಮಾರ್ಕ್ಸಲ್ಲಿ ಕೂಡ ಅಷ್ಟೇ, ಇಂಥ ಟಾಪಿಕ್ಗಳಿಂದನೇ ಕೇಳಬೇಕು ಅನ್ನೋದು ಡಿಸೈಡ್ ಆಗಿರುತ್ತೆ. ಸೊ ಅದು ಏನು ಚೇಂಜಸ್ ಆಗಲ್ಲ. ಆ್ಯನ್ಯಲ್ ಎಕ್ಸಾಮಲ್ಲಿ ಕೂಡ ಇದಿಷ್ಟು ಚಾಪ್ಟರಲ್ಲಿ ಇದೇ ಕ್ವಶನ್ಗಳನ್ನು 6 ಮಾರ್ಕಿಗೆ 12 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ನೀವು ಒಂದು ವೇಳೆ ಮಿಡ್ ಟರ್ಮಿಗೆ ಇದಿಷ್ಟು ಟಾಪಿಕ್ಗಳನ್ನು ಕ್ಲಿಯರ್ ಆಗಿ ಕರೆಕ್ಟಾಗಿ ನೋಡ್ಕೊಂಡ್ರಿ ಅಂದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೂಡ ಅಟೆಂಡ್ ಮಾಡೋದು ತುಂಬ ಈಸಿ ಆಗುತ್ತೆ. ಯಾಕಂದರೆ ಆಲ್ಮೋಸ್ಟ್ ಈ ಮಿಡ್ ಟರ್ಮ್ ಟಾಪಿಕ್ಗಳಿಂದನೇ ಎಲ್ಲ ಒಂದು 6 ಮಾರ್ಕ್ 12 ಮಾರ್ಕ್ಸ್ಗಳು ಕವರ್ ಆಗಿರುತ್ತೆ. ನೆಕ್ಸ್ಟ್ ಟರ್ಮಲ್ಲಿ ಇನ್ನೊಂದೆರಡು ಎಕ್ಸ್ಟ್ರಾ ಕ್ವಶನ್ಗಳಷ್ಟೇ ಬರೋದು. ಹಾಗಾಗಿ ಸರಿಯಾಗಿ ನೋಡ್ಕೊಳ್ಳಿ ಅಂತ ನಾನು ಹೇಳೋದು. ಇಂಪಾರ್ಟೆಂಟ್ 6 ಮಾರ್ಕ್ ಕ್ವಶನ್ಗಳನ್ನು 1 by 1 ನೋಡ್ತಾ ಹೋಗೋಣ. ಟೋಟಲಾಗಿ 5 ಕ್ವಶನ್ ಕೇಳ್ತಾರೆ, ಯಾವುದೇ 3ಕ್ಕೆ ನೀವು ಆನ್ಸರ್ ಮಾಡಬೇಕಲ್ವಾ. ಇದರಲ್ಲಿ ಮೊದಲಿಗೆ ಫಸ್ಟ್ ಚಾಪ್ಟರಿಂದ ಬರುತ್ತೆ, ದಟ್ ಈಸ್ ಪ್ರಿಪರೇಷನ್ ಆಫ್ P&L ಅಪ್ರಾಪ್ರಿಯೇಷನ್ ಅಕೌಂಟ್. ನಾರ್ಮಲ್ ಪ್ರಾಬ್ಲಮ್ ಕೇಳ್ಬೋದು ಅಥವಾ ಗ್ಯಾರಂಟಿ ಆಫ್ ಪ್ರಾಫಿಟ್ ಮೇಲೆ ಕೇಳ್ಬೋದು. ನಾರ್ಮಲ್ ಪ್ರಾಬ್ಲಮ್ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಬಟ್ ಹಾಗಂತ ಗ್ಯಾರಂಟಿ ಕೇಳಲ್ಲ ಅಂತ ಅಲ್ಲ. ಯಾರೆಲ್ಲ ಔಟ್ ಗೋಲ್ ಇಟ್ಕೊಂಡಿದ್ದೀರಿ ಅವರು ಖಂಡಿತವಾಗಿ ಈ ಒಂದು ಗ್ಯಾರಂಟಿ ಆಫ್ ಪ್ರಾಫಿಟ್ ಟಾಪಿಕನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಆರ್ ಎವರೇಜ್ ಪೀರಿಯಡ್ ಮೆಥಡ್. ಸೊ ಇದರಲ್ಲಿ ಪ್ರಾಡಕ್ಟ್ ಮೆಥಡನ್ನು ಕೇಳುವಂಥ ಚಾನ್ಸಸ್ ಜಾಸ್ತಿ. ಇನ್ ಆಲ್ಮೋಸ್ಟ್ ಆಲ್ ಪೇಪರ್ ಪ್ರಾಡಕ್ಟ್ ಮೆಥಡನ್ನು ಕೇಳ್ತಾರೆ, ಬಟ್ ಸ್ಟಿಲ್ ಎವರೇಜ್ ಪೀರಿಯಡ್ ಮೆಥಡ್ ಬರೋದೇ ಇಲ್ಲ ಅಂತಲ್ಲ, ಬರ್ಬೋದು. ಹಾಗಾಗಿ ಯಾರಿಗೆಲ್ಲ ಸ್ಕೋರ್ ಮಾಡಬೇಕು ಅಂತ ಇದೆ ಅವರು ಖಂಡಿತವಾಗಿ ಇದೆರಡೂ ಟಾಪಿಕ್ಗಳನ್ನು ನೋಡ್ಕೊಳ್ಬೇಕಾಗತ್ತೆ. ಸೊ ಫಸ್ಟ್ ಚಾಪ್ಟರ್ಲಿ ಈ 4 ಟಾಪಿಕನ್ನು ಯಾವುದಾದ್ರೂ 2 ಕ್ವಶನನ್ನು ಕೇಳ್ತಾರೆ, ಒಂದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಮೇಲೆ, ಮತ್ತೊಂದು ಅಪ್ರಾಪ್ರಿಯೇಷನ್ ಅಕೌಂಟ್ ಮೇಲೆ, ಆಯಿತಾ. ಇನ್ನು ಥರ್ಡ್ ಕ್ವಶನ್ ಈಸ್ ಆನ್ ರೇಷಿಯೋ. ಸೊ ಅಡ್ಮಿಷನಲ್ಲಿ ಮತ್ತು ರಿಟೈರ್ಮೆಂಟಲ್ಲಿ ಎರಡೂ ಕಡೆ ರೇಷಿಯೋ ಬರುತ್ತಲ್ವ, ಅದು ಎರಡರ ಮೇಲೂ ಒಂದೊಂದು ಕ್ವಶನ್ ಬರುತ್ತೆ. ಥರ್ಡ್ ಕ್ವಶನ್ ಅಡ್ಮಿಷನ್ ಮೇಲೆ, ಸೊ ಸ್ಯಾಕ್ರಿಫೈಸ್ ರೇಷಿಯೋ ಕೇಳ್ಬೋದು ಅಥವಾ NPSR ಕೇಳ್ಬೋದು. ಬಹಳ ಅಂದರೆ ಬಹಳ ಈಸಿ. ಸೊ ಇದೆಲ್ಲವನ್ನು ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ. ಅಪ್ರಾಪ್ರಿಯೇಷನ್ ಅಕೌಂಟ್ ಇರ್ಬೋದು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಇರ್ಬೋದು, ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಷನ್, NPSR ಕ್ಯಾಲ್ಕುಲೇಷನ್, ಎಲ್ಲ ಕೇಸಸ್ಗಳನ್ನು, ಎಲ್ಲ ಥಿಯರಿ ಪಾರ್ಟನ್ನು, ಹಾಗೆ ಯಾವ ರೀತಿ ಸಾಲ್ವ್ ಮಾಡಬೇಕು ಕ್ವಶನ್ ಬ್ಯಾಂಕ್ ಪ್ರಾಬ್ಲಮ್ಗಳನ್ನು ಅನ್ನೋದನ್ನು ಡಿಸ್ಕಷನ್ ಮಾಡಿದ್ದೀನಿ. ಅದೆಲ್ಲ ವೀಡಿಯೋಸ್ ನಿಮ್ಮ ಒಂದು ಎಕ್ಸಾಮ್ ಪ್ರಿಪ್ರೇಷನ್ಗೆ ಖಂಡಿತ ಹೆಲ್ಪ್ ಆಗುತ್ತೆ. ಸೊ ಅದೆಲ್ಲದರ ಲಿಂಕನ್ನು ಐ ಬಟನಲ್ಲಿ ಕೊಟ್ಟಿರ್ತೀನಿ, ಅದೇ ರೀತಿಯಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ವಿಡಿಯೋ ಕೆಳಗಡೆ ಇರುವಂಥ ಟೈಟಲ್ ಪಕ್ಕ ಇರುವಂಥ ಡೌನ್ ಬಟನನ್ನು ನೀವು ಪ್ರೆಸ್ ಮಾಡಿದರೆ ಅಲ್ಲಿ ಇದೆಲ್ಲ ಟಾಪಿಕ್ಗಳ ಮೇಲಿನ ವಿಡಿಯೋ ಇನ್ವಾಲ್ವ್ ಆಗಿರೋ ಮಿಡ್ ಟರ್ಮ್ ಪ್ಲೇ ಲಿಸ್ಟ್ ಸಿಗುತ್ತೆ. ಅದನ್ನು ನೋಡಿ ನೀವು ಇದಕ್ಕೆಲ್ಲ ಸರಿಯಾಗಿ ಪ್ರಿಪೇರ್ ಆಗ್ತೀರಿ ಅಂತ ಅನ್ಕೋತೀನಿ. ಸೊ ಅಡ್ಮಿಷನಿಂದ ಸ್ಯಾಕ್ರಿಫೈಸ್ ರೇಷಿಯೋ ಮತ್ತು NPSR ಕ್ಯಾಲ್ಕುಲೇಷನ್ ಬರುತ್ತೆ 6 ಮಾರ್ಕಲ್ಲಿ. ಆ್ಯಂಡ್ ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಕೂಡ ನ್ಯೂ ರೇಷಿಯೋ ಓಲ್ಡ್ ರೇಷಿಯೋ ಕೊಟ್ಟಂಥ ಕೇಸ್ ಇದೆಯಲ್ಲ, ಅದು ಇಂಪಾರ್ಟೆಂಟ್ ಇದೆ. ಆ್ಯಂಡ್ NPSR ಕೇಳುವಂಥ ಚಾನ್ಸಸ್ ಕಡಿಮೆ, ಬಟ್ ಕೇಳೋದೇ ಇಲ್ಲ ಅಂತಲ್ಲ, ಮಿಡ್ ಟರ್ಮಲ್ಲಿ ಕೇಳಬಹುದು. ಇನ್ನು ನೆಕ್ಸ್ಟ್ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಗೇನ್ ರೇಷಿಯೋ ಆರ್ NPSR ಇನ್ ಕೇಸ್ ಆಫ್ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್. ಸೊ ರಿಟೈರ್ಮೆಂಟಿಂದ ಗೇನ್ ರೇಷಿಯೋ ಅಥವಾ NPSR ಕೇಳ್ತಾರೆ. ಸೊ ಗೇನ್ ರೇಷಿಯೋ ಕೇಳುವಂಥ ಚಾನ್ಸಸ್ ಜಾಸ್ತಿ, ಕೇಸಸ್ ಕೂಡ ಕಡಿಮೆ ಇದೆ. ತುಂಬ ಅಂದರೆ ತುಂಬ ಈಸಿ ಇರುವಂಥದ್ದು ಇದು. ಆ್ಯಂಡ್ NPSR ಕೂಡ ಈಸಿ ಇದೆ, 1-2 ಕೇಸ್ಗಳಷ್ಟೇ ಬರೋದು ಇಂಪಾರ್ಟೆಂಟ್ ಆಗಿ. ಅದೆಲ್ಲವನ್ನು ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ, ಅದರಲ್ಲಿ ನೋಡ್ಕೊಡ್ತೀರಿ ಅಂತ ಭಾವಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ 5th ಕ್ವಶನ್, ಪ್ರಿಪ್ರೇಷನ್ ಆಫ್ ಡಿಸೀಸ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಆರ್ ಡಿಸೀಸ್ಡ್ ಪಾರ್ಟ್ನರ್ಸ್ ಎಕ್ಸಿಕ್ಯೂಟರ್ ಅಕೌಂಟ್ ಫ್ರಮ್ ಡೆತ್ ಆಫ್ ಪಾರ್ಟ್ನರಿಂದ. ಇದೆರಡೂ ಕೂಡ ಒಂದೇ ಥರ ಪ್ರಿಪೇರ್ ಮಾಡೋದು. ಸೊ ಎರಡರಲ್ಲೂ ಬ್ಯಾಲೆನ್ಸ್ ಬರೆಯೋದು ಮಾತ್ರ ಚೇಂಜಸ್ ಇರುತ್ತೆ. ಸೊ ನೀವು ಇದನ್ನೇನಾದರೂ ಕರೆಕ್ಟಾಗಿ ನೋಡಿಕೊಂಡ್ರೆ ಅಂದರೆ ಇದು ಕಂಪಲ್ಸರಿ ಕ್ವಶನ್ ಯಾವುದರಲ್ಲಿ ಆ್ಯನ್ಯಲ್ ಎಕ್ಸಾಮಲ್ಲಿ ಕೂಡ. ಹಾಗಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಆ್ಯನ್ಯಲ್ ಎಕ್ಸಾಮ್ಗೆ ಕೂಡ ಹೆಲ್ಪ್ ಆಗುತ್ತೆ. ಓಕೆ. ಸೊ ಈ 5 ಕ್ವಶನ್ಗಳು ನಿಮಗೆ 6 ಮಾರ್ಕಲ್ಲಿ ಕೇಳ್ತಾರೆ. ಯಾವುದನ್ನು ಚಾಯ್ಸಿಗೆ ಅಂತ ಬಿಡಬೇಡಿ, ಮಿಡ್ ಟರ್ಮಲ್ಲಿ ಎಲ್ಲದನ್ನು ಅಟೆಂಡ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಯಾವುದಕ್ಕೆ ಜಾಸ್ತಿ ಮಾರ್ಕ್ಸ್ ಬಂದಿದೆ ಅದು ಕೌಂಟ್ ಆಗುತ್ತೆ, 1 ಪಾಯಿಂಟ್. ಇನ್ನೊಂದಂದರೆ ನೀವು ಇದಿಷ್ಟು ನೋಡಿಕೊಂಡ್ರಿ ಅಂದರೆ ಆ್ಯನ್ಯಲ್ ಎಕ್ಸಾಮಿಗೆ ಪ್ರಿಪೇರ್ ಆಗೋದು ಈಸಿ ಆಗುತ್ತೆ. ಹಾಗಾಗಿ ಇದಿಷ್ಟು ಟಾಪಿಕ್ಗಳನ್ನು ಕ್ಲಿಯರ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನು 12 ಮಾರ್ಕ್ಸ್ ಕ್ವಶನ್ಗೆ ಬರೋಣ. ಸೊ 12 ಮಾರ್ಕ್ಸಲ್ಲಿ ಟೋಟಲ್ ಆಗಿ 6 ಕ್ವಶನ್ಸ್ಗಳನ್ನು ಕೇಳ್ತಾರೆ. ಅದರಲ್ಲಿ ಯಾವುದಾದ್ರೂ 3ಕ್ಕೆ ನೀವು ಆನ್ಸರನ್ನು ಮಾಡಬೇಕಾಗಿರುತ್ತಲ್ವ. ಸೊ ಟೋಟಲ್ ಆಗಿ 4 ಟಾಪಿಕ್ಗಳಿವೆ ಇಲ್ಲಿ. ನಾನಿಲ್ಲಿ 6 ಕ್ವಶನ್ಗಳನ್ನು ಬರೆದಿಲ್ಲ, ಯಾಕಂದರೆ ಇರೋದೇ 4 ಟಾಪಿಕ್. ಒಂದು ಅಡ್ಮಿಷನಿಂದ, ಇನ್ನೊಂದು ರಿಟೈರ್ಮೆಂಟಿಂದ, ಮತ್ತೊಂದು ಡಿಸೊಲ್ಯೂಷನಿಂದ, ಹಾಗೆ ಮತ್ತೊಂದು ಜರ್ನಲ್ ಎಂಟ್ರೀಸ್ ಆನ್ ಇಶ್ಯೂ ಆಫ್ ಶೇರ್ಸ್ ಆ ಒಂದು ಚಾಪ್ಟರಿಂದ. ಸೊ
ಈ 4 ಟಾಪಿಕ್ಗಳಲ್ಲಿನೇ 6 ಕ್ವಶನ್ನ ಕೇಳ್ತಾರೆ. ಯಾವ ಟಾಪಿಕ್ಕಿಂದ ಬೇಕಿದ್ರೂ 2 ಕ್ವಶನ್ಗಳು ಬರ್ಬೋದು. ಸೊ ಮೋಸ್ಟ್ ಪ್ರಾಬ್ಲಿ ಡಿಸೊಲ್ಯೂಷನ್ ಮೇಲೆ 2 ಕ್ವಶನ್ಗಳನ್ನು ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಅಡ್ಮಿಷನ್ ಅಥವಾ ರಿಟೈರ್ಮೆಂಟಿಂದ ಇನ್ನೊಂದು ಕ್ವಶನ್ ಕೇಳ್ತಾರೆ. ಅಂದರೆ ಟೋಟಲ್ ಆಗಿ ಅಡ್ಮಿಷನ್ ರಿಟೈರ್ಮೆಂಟಿಂದ 3 ಕ್ವಶನ್ಗಳು ಮಿಡ್ ಟರ್ಮಿಗೆ ಬರುತ್ತೆ. ಹಾಗೆ ಡಿಸೊಲ್ಯೂಷನಿಂದ 2 ಬರುವಂಥ ಚಾನ್ಸಸ್ ಇರುತ್ತೆ. ಮತ್ತು ಜರ್ನಲ್ ಎಂಟ್ರಿ ಮೇಲೆ 1 ಕ್ವಶನ್ ಬರ್ಬೋದು. ಸೊ ಇದು ಕೂಡ ಡಿಪೆಂಡ್ಸ್, ಕ್ವಶನ್ ಪೇಪರ್ ಸೆಟ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅವರು ಈ ಚಾಪ್ಟರಿಗೆ ಜಾಸ್ತಿ ಸ್ಟ್ರೆಸ್ ಮಾಡಿದ್ರೆ ಲಾಸ್ಟ್ ಚಾಪ್ಟರ್ಗೆ, ಸೊ ಅವರು ಈ ಚಾಪ್ಟರ್ನೇ ಜರ್ನಲ್ ಎಂಟ್ರೀಸ್ ಮೇಲೇ 2 ಕ್ವಶನ್ಗಳನ್ನು ಕೇಳ್ಬೋದು. ಡಿಪೆಂಡ್ಸ್, ಇದು ಯಾವುದೂ ಕೂಡ ಚಾಪ್ಟರ್ ವೈಸ್ ಅಲಾಟ್ಮೆಂಟ್ ಆಫ್ ಮಾರ್ಕ್ಸ್ ಇರಲ್ಲ ಮಿಡ್ ಟರ್ಮಲ್ಲಿ. ಹಾಗಾಗಿ ಯಾವುದೇ ಟಾಪಿಕಿಂದ 2 ಕ್ವಶನ್ಗಳು ಬರ್ಬೋದು. ಸೊ ಮೊದಲಿಗೆ ಅಡ್ಮಿಷನಿಂದ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ಅಡ್ಮಿಷನ್ ಮಾಡುವಂಥ ಪ್ರಾಬ್ಲಮ್. ಇದ್ರ ಮೇಲಂತೂ ಸಾಕಷ್ಟು ಪ್ರಾಬ್ಲಮ್ಗಳನ್ನು ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಸೊ ಅದೆಲ್ಲದರ ಪ್ಲೇಲಿಸ್ಟ್ ಲಿಂಕನ್ನು ಅಥವಾ ಆ ಒಂದು ವಿಡಿಯೋಸ್ ಲಿಂಕನ್ನು ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಚೆಕ್ ಮಾಡಿ, ನೋಡಿ, ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಇಲ್ಲಿ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಕೂಡ ಕೇಳ್ಬೋದು. ನಾರ್ಮಲ್ ಪ್ರಾಬ್ಲಮ್ ಅಂದರೆ ವಿತ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಅಥವಾ ವಿತೌಟ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಯಾವುದನ್ನು ಕೇಳ್ಬೋದು. ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಕೂಡ ಈಸಿ ಆಗುತ್ತೆ, ತುಂಬ ಟಫ್ ಏನಿಲ್ಲ. ಅಂದರೆ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಕೇಳಿದಾಗ ಪ್ರಾಬ್ಲಮ್ಸನ್ನು ಈಸಿಯಾಗಿ ಕೇಳಿರ್ತಾರೆ, ಅಡ್ಜಸ್ಟ್ಮೆಂಟ್ ಕಡಿಮೆ ಇರುತ್ತೆ. ಸೊ ಇದನ್ನು ನೀವು ಅಟೆಂಡ್ ಮಾಡ್ಬೋದು. ಇನ್ನು ರಿಟೈರ್ಮೆಂಟ್ ಆಫ್ ಪಾರ್ಟ್ನರಲ್ಲಿ ಕೂಡ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ರಿಟೈರ್ಮೆಂಟ್ ಕ್ಯಾಲ್ಕುಲೇಷನ್ ಮಾಡೋದಿದೆಯಲ್ಲ, ಅಲ್ಲಿ ಕೂಡ ವಿತ್ ಆರ್ ವಿತೌಟ್ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟನ್ನು ಕೇಳ್ಬೋದು. ಟೋಟಲ್ ಆಗಿ 3 ಕ್ವಶನ್ ಕೇಳುವಂಥ ಪಾಸಿಬಿಲಿಟೀಸ್ ಜಾಸ್ತಿ ಇದೆ ಇದು 2 ಟಾಪಿಕಿಂದ. ಹಾಗಾಗಿ ಒಂದು ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಯಾವುದಾದ್ರೂ ಒಂದು ಟಾಪಿಕ್ ಮೇಲೆ ಬರ್ಬೋದು, ರಿಟೈರ್ಮೆಂಟ್ ಅಥವಾ ಅಡ್ಮಿಷನ್ ಮೇಲೆ. ಇನ್ನು ನೆಕ್ಸ್ಟ್ ಅಂದರೆ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ. ಸೊ ಇದರಲ್ಲಿ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟನ್ನು ಪ್ರಿಪ್ರೇಷನ್ ಮಾಡೋದಿರುತ್ತೆ. ರಿಯಲೈಸೇಷನ್ ಎಕ್ಸ್ಪೆನ್ಸಸ್ಸನ್ನು ಫರ್ಮ್ ಪೇ ಮಾಡಿದ್ರೆ ಅಥವಾ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಪಾರ್ಟ್ನರ್ ಹೂ ಗೆಟ್ಸ್ ರೆಮ್ಯುನರೇಷನ್ ಫಾರ್ ಇಟ್. ಸೊ ಅಂಥ ಒಂದು ಕೇಸಸ್ ಇದೆ, ಆ ಕೇಸ್ ಮೇಲೆ ಕೂಡ ಪ್ರಾಬ್ಲಮ್ ಬರ್ಬೋದು. ಆ್ಯಂಡ್ ಈ ರಿಟೈರ್ಮೆಂಟ್ ಇರ್ಬೋದು, ಡಿಸೊಲ್ಯೂಷನ್ ಮೇಲೆ ಇರ್ಬೋದು, ಆಲ್ರೆಡಿ ಸಾಕಷ್ಟು ಪ್ರಾಬ್ಲಮ್ಗಳು ಸಾಲ್ವ್ ಆಗಿದೆ. ನೀವು ಅದನ್ನೆಲ್ಲ ನೋಡಿ ಪ್ರಾಕ್ಟೀಸ್ ಮಾಡ್ತೀರಿ ಅಂತ ಅನ್ಕೋತೀನಿ. ಇನ್ನು ಜರ್ನಲ್ ಎಂಟ್ರೀಸ್ ಫಾರ್ ಇಶ್ಯೂ, ಫಾರ್ ಫ್ಯೂಚರ್ ಆ್ಯಂಡ್ ರೀ ಇಶ್ಯೂ ಆಫ್ ಶೇರ್ಸ್, ಇದ್ರ ಮೇಲಂತೂ ಒಂದು ಪ್ರಾಬ್ಲಮ್ ಫಿಕ್ಸ್ ಆಗಿ ಬರುತ್ತೆ. ಒಂದು ವೇಳೆ ನಿಮ್ಮ ಡಿಸ್ಟ್ರಿಕ್ಟಲ್ಲಿ ಇದು ಸಿಲೆಬಸ್ಗೆ ಇಲ್ಲ ಅಂದರೆ ಈ ಕ್ವಶನ್ ಬರೋದಿಲ್ಲ. ಬಟ್ ಸಿಲೆಬಸ್ಗೆ ಇಟ್ಟಿದ್ದಾರೆ ಅಂದರೆ ಇದ್ರ ಮೇಲೆ ಆಲ್ಮೋಸ್ಟ್ 1 ಅಥವಾ 2 ಕ್ವಶನ್ ಅಂತೂ ಬರುತ್ತೆ. 9 ಜರ್ನಲ್ ಎಂಟ್ರಿ ಇರುತ್ತೆ. ಸೊ ಇಶ್ಯೂ, ಫಾರ್ ಫ್ಯೂಚರ್ ಮತ್ತು ರೀ ಇಶ್ಯೂ ಮೇಲಿರುತ್ತೆ. ಇಲ್ಲಿ ಇಶ್ಯೂ ಆಫ್ ಶೇರ್ಸ್ ಎಟ್ ಪಾರ್ ಕೇಳ್ಬೋದು ಅಥವಾ ಪ್ರೀಮಿಯಂ ಕೇಳ್ಬೋದು. ಬಟ್ ಇಶ್ಯೂ ಆಫ್ ಶೇರ್ಸ್ ಎಟ್ ಡಿಸ್ಕೌಂಟ್ ಅನ್ನೋದು ಸಿಲೆಬಸ್ಗೆ ಇರೋದಿಲ್ಲ. ಹಾಗಾಗಿ ಪಾರ್ ಅಥವಾ ಪ್ರೀಮಿಯಂ 2 ಕೇಸ್ಗಳನ್ನು ನೀವು ನೋಡಿಕೊಂಡ್ರೆ ಸಾಕು. ಆ್ಯಂಡ್ ಪ್ರೀಮಿಯಂ ಕೇಸ್ ಇಂಪಾರ್ಟೆಂಟ್ ಇದೆ, ತುಂಬ ಈಸಿಯಾಗಿರುವಂಥ ಪ್ರಾಬ್ಲಮ್. ಆ್ಯಂಡ್ ಯಾರಿಗೆಲ್ಲ ಇದು ನೆನ್ಪಿಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅವರಿಗೆ ಈಸಿಯಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಅಂತ ಒಂದು ರಿವಿಷನ್ ವಿಡಿಯೋ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಜರ್ನಲ್ ಎಂಟ್ರೀಸ್ ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಟ್ರಿಕ್ಕನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಅದೆಲ್ಲವನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಪ್ಲೇಲಿಸ್ಟಲ್ಲಿ ಕೊಟ್ಟಿರ್ತೀನಿ. ಸೊ ಆ ವೀಡಿಯೋಸ್ಗಳನ್ನೆಲ್ಲ ನೋಡಿ ಸರಿಯಾಗಿ ಕಲ್ತ್ಕೊಳ್ಳಿ. ಆ್ಯಂಡ್ ಈ ಸಲದ ಮಿಡ್ ಟರ್ಮ್ ಎಕ್ಸಾಮ್ ಅಕ್ಟೋಬರ್ 20th ಆನ್ವರ್ಡ್ಸ್ ಇರೋದ್ರಿಂದ ಅಷ್ಟರೊಳಗಡೆ ನಿಮಗೆ ಸ್ಟಡಿ ಹಾಲಿಡೇಸ್ ಅಂತ ಸಿಗ್ತಾ ಇದೆ. ಇದೊಂದು ಬೆಟರ್ ಆಪ್ಷನ್ ಅಂತ ಅನ್ಕೋತೀನಿ. ಸೊ ಅಲ್ಲಿ ಟೈಮ್ ವೇಸ್ಟ್ ಮಾಡಿದೇ ಕರೆಕ್ಟಾಗಿ ಇದೆಲ್ಲ ಟಾಪಿಕ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಸೊ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಸರಿಯಾಗಿ ಓದ್ಕೊಂಡು ಮಾರ್ಕ್ಸ್ ತೊಗೊಳ್ರಿ. ಯಾಕಂದರೆ ಇಂಟರ್ನಲ್ ಮಾರ್ಕ್ಸಿಗೆ ಮಿಡ್ ಟರ್ಮ್ ಎಕ್ಸಾಮಿನ ಮಾರ್ಕ್ಸ್ಗಳು ಕೌಂಟ್ ಆಗುತ್ತೆ ಅಲ್ವಾ. ಸೊ ನೀವು ಸೆಕೆಂಡ್ ಇಯರ್ ಇರೋದ್ರಿಂದ ಒಂದೊಂದು ನಿಮಿಷ ಕೂಡ ಇಂಪಾರ್ಟೆಂಟ್, ಒಂದೊಂದು ಡೇ ಕೂಡ ಇಂಪಾರ್ಟೆಂಟ್. ಸುಮ್ಮನೆ ವೇಸ್ಟ್ ಮಾಡೋ ಬದಲಾಗಿ ಸರಿಯಾಗಿ ಸ್ಟಡಿ ಮಾಡ್ತೀರಿ ಅಂತ ಅನ್ಕೋತೀನಿ. ಆಲ್ರೆಡಿ ಅವೈಲೇಬಲ್ ಇರುವಂಥ ವೀಡಿಯೋಸ್ಗಳ ಬಗ್ಗೆ ನಾನು ಹೇಳಿದ್ದೀನಿ. ಇನ್ನೂ ಯಾವುದಾದ್ರೂ ಟಾಪಿಕ್ ಮೇಲೆ ನಿಮಗೆ ವೀಡಿಯೋಸ್ ಬೇಕು ಅಂತಿದ್ದರೆ ಅಥವಾ ಇನ್ನೇನಾದರೂ ನಾನು ರಿವಿಷನ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗಿ ನೀವು ನಿಮ್ಮ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮುಂದಿನ ದಿನದಲ್ಲಿ ಅದರ ಮೇಲೆ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಅಕೌಂಟೆನ್ಸಿ ಟಫ್ ಸಬ್ಜೆಕ್ಟ್ ಖಂಡಿತ ಅಲ್ಲ, ತುಂಬ ಈಸಿಯಾಗಿರುವಂಥ ಸಬ್ಜೆಕ್ಟ್. ಇದರಲ್ಲಿ ಸ್ಕೋರ್ ಮಾಡೋದು ಕೂಡ ತುಂಬ ಸುಲಭ. ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಬಂದಿದ್ದರೆ ಅಥವಾ ಈಸಿ ಆಗಿಲ್ಲ, ಟಫ್ ಆಗ್ತಾ ಇದೆ ಅಂತಂದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಡೌಟ್ಗಳನ್ನು ಕೇಳ್ಬೋದು. ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಮ್ಮ ಚಾನಲ್ನ ಅಬೌಟ್ ಸೆಕ್ಷನಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರುವಂಥ ಚಾನಲ್ ನೇಮನ್ನು ಪ್ರೆಸ್ ಮಾಡಿ ನೀವು ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ಅಲ್ಲಿ ಪ್ಲೇಲಿಸ್ಟ್ ಸೆಕ್ಷನ್ ಅನ್ನೋವಂಥ ಸೆಕ್ಷನ್ ಅಂಡರಲ್ಲಿ ಸೆಕೆಂಡ್ PU ವೀಡಿಯೋಸ್ಗಳು ಚಾಪ್ಟರ್ ವೈಸ್ ನಿಮಗೆ ಸಿಗುತ್ತೆ. ಇದೆಲ್ಲ ಚಾಪ್ಟರ್ಗಳ ಮೇಲೆ ನಿಮಗೆ ವಿಡಿಯೋಸ್ ಅವೈಲೇಬಲ್ ಆಗಿರುತ್ತೆ. ಹಾಗಾಗಿ ಚಾಪ್ಟರ್ ವೈಸ್ ಕೂಡ ನೀವು ಅದನ್ನು ನೋಡಿ ಕಲಿಬೋದು. ಹೋಪ್ ದಿಸ್ ವಿಡಿಯೋ ಈಸ್ ಹೆಲ್ಪ್ಫುಲ್ ಫಾರ್ ಯು ಆಲ್. ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಅವರಿಗೂ ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ಹೆಲ್ಪ್ ಮಾಡಿ. And subscribe to Accountancy Easy Learn for more videos. I will be back soon with another video. Until then, enjoy the learning.